ಒಬ್ಬ ಹೆಣ್ಮಗು 25 ವರ್ಷಕ್ಕೆ ಮನೆ ತಗೊಂಡಿದ್ದಾಳೆ ಅಂದ್ರೆ ಅದ್ರ ಹಿಂದೆ 100 ಇರ್ಬೋದು. ಅವಳು ಡೌನ್ ಪೇಮೆಂಟ್ ಮಾಡಿರ್ಬೋದು, ಎಷ್ಟೋ ಲೋನ್ ಮಾಡಿರ್ಬೋದು, ಅಥವಾ ಆ ಡೌನ್ ಪೇಮೆಂಟ್ ಕೊಡೋದಕ್ಕೆ ಅವಳು ಎಷ್ಟು ಕಷ್ಟಪಟ್ಟಿರ್ಬೋದು. ಎಷ್ಟೋ ಕಳೆದ 5-6 ವರ್ಷದಿಂದ ನನ್ಗೆ ಗೊತ್ತಿರೋ ಪ್ರಕಾರ 28-30 ದಿವಸ ಕೆಲಸ ಮಾಡ್ತಾ ಇದ್ದಾರೆ. ಒಂದ್ ದಿವಸ ಆಫ್ ಸಿಗ್ಲಿಲ್ಲ ಅಂದ್ರೆ ತಲೆ ಹಾಳಾಗುತ್ತೆ ನಮ್ಗೆ. ಒಂದ್ ದಿವಸ ರೆಸ್ಟ್ ಇಲ್ಲ, ಇವಾಗ ರೆಸ್ಟ್ಲೆಸ್ ಆಗಿ ತಿಂಗಳಾನ್ಗಟ್ಲೆ ಒಬ್ರು ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಹಗಲು ರಾತ್ರಿ, ಅದು ತಮಾಷೆ ಮಾತಲ್ಲ. ನಾನು ಕೆಲವೊಂದು ವಿಡಿಯೋಸ್ ಓದಿದ್ ನೋಡಿದಾಗ ಒಂದ್ಸಲ ಮನ್ಸು ನೋವುತ್ತೆ. ಅಂದ್ರೆ ದಿಸ್ ಇಸ್ ವೆರಿ, ನನಗನ್ಸುತ್ತೆ ಪರ್ಸನಲ್, ಬಟ್ ನನಗನ್ಸುತ್ತೆ ಐ ವಾಂಟ್ ಟು ಶೇರ್ ದಿಸ್. ಇವರು ಮನೆ ತಗೊಳ್ತಾರೆ ಅಂಡ್ ಅದೊಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ವೈರಲ್ ಆಗುತ್ತೆ. ಮನೆ 25 ವಯಸ್ಸಿಗೆ ಮನೆ ತಗೊಂಡಿದ್ದಾರೆ, ಅದು ಇದು ಅನ್ನೋದು. ಅದ್ರಲ್ಲಿ ಒಂದಷ್ಟು ಜನ ಸ್ವಲ್ಪ ಬೇಡದ ಕಮೆಂಟ್ಸ್ ಎಲ್ಲ ಹಾಕುವಂಥದ್ದು ನೋಡಿದೀನಿ ನಾನು. ಅಂದ್ರೆ ಹೇಗಾಗ್ಬಿಡುತ್ತೆ 25 ವಯಸ್ಸಲ್ಲಿ, ಹೇಗ್ ತೆಗ್ಬಿಡ್ತಾರೆ, ಹಂಗೆ ಹಿಂಗೆ. ಅದು ಕೆಲವೊಂದು ನೋಡಿದಾಗ ತುಂಬಾ ಬೇಜಾರಾಯ್ತು ನನಗೆ. ನಾವು ಜನರು ಅಷ್ಟು ಬೇಗ ಜಡ್ಜ್ಮೆಂಟಲ್ ಆಗ್ಬಾರ್ದು. ಒಬ್ಬ ಹೆಣ್ಮಗು 25 ವರ್ಷಕ್ಕೆ ಮನೆ ತಗೊಂಡಿದ್ದಾಳೆ ಅಂದ್ರೆ ಅದ್ರ ಹಿಂದೆ 100 ಇರ್ಬೋದು. ಅವಳು ಡೌನ್ ಪೇಮೆಂಟ್ ಮಾಡಿರ್ಬೋದು, ಎಷ್ಟೋ ಲೋನ್ ಮಾಡಿರ್ಬೋದು, ಅಥವಾ ಆ ಡೌನ್ ಪೇಮೆಂಟ್ ಕೊಡೋದಕ್ಕೆ ಅವಳು ಎಷ್ಟು ಕಷ್ಟಪಟ್ಟಿರ್ಬೋದು. ಈಗ ನಾನು ಹೇಳ್ತಾ ಇದ್ದೀನಲ್ಲ, ಎಷ್ಟೋ ಕಳೆದ 5-6 ವರ್ಷದಿಂದ ನನ್ಗೆ ಗೊತ್ತಿರೋ ಪ್ರಕಾರ 28-30 ದಿವಸ ಕೆಲಸ ಮಾಡ್ತಾ ಇದ್ದಾರೆ. ಈಸಿ ಅಲ್ಲ. 5-6 ವರ್ಷದಿಂದ ಈಗ ನಾವೇ ಆಗ್ಲೇ ಮಾತಾಡ್ತಿದ್ವಿ, ಒಂದ್ ದಿವಸ ಆಫ್ ಸಿಗ್ಲಿಲ್ಲ ಅಂದ್ರೆ ತಲೆ ಹಾಳಾಗುತ್ತೆ ನಮ್ಗೆ. ಒಂದ್ ದಿವಸ ರೆಸ್ಟ್ ಇಲ್ಲ, ಇವಾಗ ರೆಸ್ಟ್ಲೆಸ್ ಆಗಿ ತಿಂಗಳಾನ್ಗಟ್ಲೆ ಒಬ್ರು ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಹಗಲು ರಾತ್ರಿ, ಅದು ತಮಾಷೆ ಮಾತಲ್ಲ. ಅದನ್ನ ರೆಸ್ಪೆಕ್ಟ್ ಮಾಡ್ಬೇಕು. ಒಬ್ಬ ಹೆಣ್ಣು, ಒಂದು ಚಿಕ್ಕ ಹುಡುಗಿ ಇಷ್ಟು ಲೆವೆಲ್ಗೆ 5-6 ವರ್ಷದಿಂದ ಕಂಟಿನ್ಯೂಸ್ ಕೆಲಸ ಮಾಡ್ತಾ ಇದ್ದೀನಿ, ಏನೋ ಮಾಡ್ಬೇಕು ಅಂತ. ತಪ್ಪೇನಿದೆ? ನನಗೆ ಅಂತ ಒಂದು ಮನೆ ಮಾಡ್ಬೇಕು, ನಮ್ಮ ಅಪ್ಪ ಅಮ್ಮನಿಗೆ ಅಂತ ಒಂದು ಮನೆ ಮಾಡ್ಬೇಕು ಅನ್ನೋ ಆಸೆಯಲ್ಲಿ, ಆ ಛಲದಲ್ಲಿ ಮಾಡೋದಿದೆಯಲ್ಲ, ದಮ್ ಬೇಕು ಅದಕ್ಕೆ. ನಾನು ಹೇಳೋದು ಯಾರೇ ಆಗ್ಲಿ, ನಾವೇ ಆಗ್ಲಿ, ಒಂದು ಕಾರ್ ತಗೋಬೇಕು ಅಂದ್ರೆ ನಾವು 100 ಸಲ ಯೋಚನೆ ಮಾಡ್ಬೇಕು. ಅಂದ್ರೆ EMI ಕಟ್ಟಬೇಕು ತಿಂಗಳು. ನನಗೆ ಆ ಸ್ಟ್ರೆಂತ್ ಇಲ್ಲ ಇಲ್ವೋ ಅನ್ನೋದಕ್ಕೆ ಯೋಚನೆ ಮಾಡಕ್ 1 ವರ್ಷ ಬೇಕು. ಅಂಥದ್ರಲ್ಲಿ ಒಂದು ಮನೆ ತಗೊಂಡು ಅದನ್ನ ಚಾಲೆಂಜಿಂಗ್ ಆಗಿ ತೊಗೊಳ್ತಾರಲ್ಲ, ನಾನು ಕೆಲಸ ಮಾಡ್ತೀನಿ, ಆ EMI ಕಟ್ತೀನಿ, ಮಾಡ್ತೀನಿ ಅನ್ನೋಂಥ ಒಂದು ಛಲದಿಂದ ಮಾಡೋದಿದೆಯಲ್ಲ, ಅದಕ್ಕೆ ಫಸ್ಟ್ ಆಫ್ ಆಲ್ ಈ ತರ ಎಷ್ಟೋ, ಇವ್ರಂತಲ್ಲ, ನಾನು ಇದನ್ನ ಮಾತಾಡ್ತಾ ಇರೋದು ಏನಕ್ಕೆಂದ್ರೆ ಈ ತರ ಎಷ್ಟೋ ಹೆಣ್ಮಕ್ಳಿದ್ದಾರೆ ಈ ಛಲದಲ್ಲಿ ಮಾಡೋರು. ನಾನು ನೋಡ್ತಾ ಇರೋರ್ಗು ಒಂದಷ್ಟು ಮೋಟಿವೇಶನ್ ಸಿಗ್ಲಿ ಅಂತ ಮಾಡ್ಲಿ. ಕೈ ಹಾಕಿದ್ರೆ 100% ಆಗುತ್ತೆ. ಆ ಹಾರ್ಡ್ ವರ್ಕ್ ನೀವು 10 ಪಾಲ್ ಕೊಟ್ರೆ ದೇವ್ರ 100 ಪಾಲ್ ಕೊಡ್ತಾನೆ. ಸೊ ನೀವ್ ಹೇಳಿ, ನಿಮ್ ಮನೆದ್ ವಿಷಯ, ಖುಷಿ ವಿಷಯ. ಮನೆ 25 ವರ್ಷಕ್ಕೆ ಒಂದ್ ಚೆನ್ನಾಗಿರೋ ಮನೆ ಕಟ್ಟಿದ್ದಾರೆ, ಅದು ಎಷ್ಟು ಚಂದ ಇದೆ. ನಾವು ಫೋಟೋಸ್ ಎಲ್ಲ ನೋಡಿದ್ವಿ. ನೀವು ಎಷ್ಟು ಖುಷಿ ಆಗತ್ತೆ ಪೇರೆಂಟ್ಸಿಗೆ, ಮತ್ತೆ ನಿಮ್ಗೆ ಎಷ್ಟು ಸಾರ್ಥಕ ಭಾವ ಸಿಗುತ್ತೆ. ನಮ್ಮ ಅಪ್ಪ ಅಮ್ಮಂಗೆ ಒಂದ್ ಸೂರ್ ಕೊಟ್ಟಿದ್ದೀನಿ, ನನ್ ಕಡೆ ಆಗಿ ನಾನು ಇಷ್ಟು ಕಷ್ಟಪಟ್ಟು ಕೆಲಸ ಮಾಡಿ ಒಂದ್ ಮನೆ ಕಟ್ಕೊಂಡಿದ್ದೀನಿ, ನಂದು ಅನ್ನೋದೊಂದು ಅಂತ. ಸೊ ಇದು ಎಲ್ರಿಗೂ ಬರಲ್ಲ, ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು ಅದು ಎಲ್ರಿಗೂ ಬರೋದಿಲ್ಲ. ಆ ಥರದೊಂದು ಛಲನೂ ಜಾಸ್ತಿ ಜನ ಇಟ್ಕೊಂಡಿರೋದಿಲ್ಲ. ಬಟ್ ನಿಮ್ದು ಏನು ಛಲ ಇಟ್ಕೊಂಡಿದ್ರು ಅದನ್ನ ಫುಲ್ಫಿಲ್ ಮಾಡಿದೀರಾ. ಸೊ ಮುಂಚೆಯಿಂದನೂ ಇತ್ತ ಕನಸಿನ ಮನೆ ಕಟ್ಟಬೇಕು, ಇದೇ ತರ ಮನೆ ಕಟ್ಟಬೇಕು, ಹಾಗೆ ಹೀಗೆ ಅಂತ? ಹೌದೌದು, ಸಾಮಾನ್ಯವಾಗಿ ಎಲ್ರಿಗೂ ಇರುವಂತ ಕನಸು. ನಮ್ದು ಅಂತ ಪುಟ್ಟ ಗೂಡು ಅಂತ ಆಗ್ಬೇಕು ಅಂತ ಎಲ್ರಿಗೂ ಸುಮಾರು ಜನಕ್ಕೆ ಇರುವಂತ ಕನಸು. ಹಾಗೆ ನನಗೂ ಇದ್ದಿತ್ತು, ಅದು ಫುಲ್ಫಿಲ್ ಆಗಿದೆ. ನಾನೇನೋ ದೊಡ್ಡದಾಗೇನೋ ಮಾಡಿದ್ದೀನಿ ಅಂತ ನನಗೇನು ಅನ್ಸಲ್ಲ. ನನಗೆ ನನ್ನದೇ ಆದಂಥ ಒಂದು ಜವಾಬ್ದಾರಿನಲ್ಲಿ ಒಂದೇನೋ ಮಾಡಿದ್ದೀನಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅಪ್ಪ ಅಮ್ಮಂಗೆ ಏನೋ ಒಂದು ಖುಷಿ ಪಡಿಸ್ತಾ ಇದ್ದೀನಿ ಅನ್ನೋ ಒಂದು ಖುಷಿ ಇದೆ. ಆಮೇಲೆ ಇದ್ರ ಹಿಂದೆ ನಂದೆಷ್ಟು ಹಾರ್ಡ್ ವರ್ಕ್ ಇದೆಯೋ ಅಪ್ಪ ಅಮ್ಮಂದು ಅಷ್ಟೇ ಇದೆ, ಅವ್ರ ಸಪೋರ್ಟ್ ಅಷ್ಟೇ ಇದೆ. ಆಮೇಲೆ ಹೇಳ್ದಂಗೆ ಇಂಥ ಸಪೋರ್ಟಿವ್ ಬೀಯಿಂಗ್ಸ್ ಎಲ್ಲ ನನ್ನ ಸುತ್ತ ಇರೋದಕ್ಕೆ ನನಗೆ ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯ ಆಗಿರೋದು. ಏನು ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಇಲ್ಲ, ನಂಗೆ ಈ ಟಾಪಿಕ್ ತಗೊಳ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಸ್ವಲ್ಪ ಎಮೋಷ್ನಲ್ ಆದೆ, ಇಲ್ಲ ಅಂತಲ್ಲ. ಬಟ್ ಅದೇ ನೆಗೆಟಿವ್ ಕಾಮೆಂಟ್ಸ್ ಬಗ್ಗೆ ನಾನು ಅಷ್ಟು ತಲೆ ಕೆಡ್ಸ್ಕೊಳ್ಳಲ್ಲ. ದೇವರಿಗೂ ಗೊತ್ತು, ಅದು ಏನೇ 1000 ನೆಗೆಟಿವ್ ಬರೀತಾ ಇದ್ರು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳಲ್ಲ ನಾನು. ಇವರೆಲ್ಲೋ ಅದೆಲ್ಲ ನೋಡ್ಬಿಟ್ಟು ಅದ್ರ ಬಗ್ಗೆ ನಾನು ಏನೂ ಯೋಚನೆ ಮಾಡಬೇಡ, ನೀನೇನೋ ಒಳ್ಳೆ ವಿಷಯ ಮಾಡೋಕ್ಕೆ ಹೋಗ್ತಿದ್ಯಾ, ಮಾಡಿದ್ಯಾ, ಒಳ್ಳೆ ರೀತಿನಲ್ಲೇ ಇದೆಯಾ, ಅದಕ್ಕೆ ಬೇರೆ ಯಾರಿಗೂ ಆನ್ಸರ್ ಕೊಡೋ ನೆಸೆಸಿಟಿ ಇಲ್ಲ, ಏನೂ ಇಲ್ಲ. ನಮ್ಗೆಲ್ರಿಗೂ ಗೊತ್ತು ನೀನು ಹೆಂಗೆ ಏನು ಅಂತ. ಇಷ್ಟೇ ಸಾಕು ಅನ್ಸುತ್ತೆ. ನನ್ನ ಸುತ್ತ ತುಂಬ ಒಳ್ಳೆ ವ್ಯಕ್ತಿಗಳಿದ್ದಾರೆ. ನನಗೆ ಗೊತ್ತಿಲ್ಲ, ನಾನು ಎಲ್ಲ ವಿಷಯದಲ್ಲೂ ಬ್ಲೆಸ್ಡ್. ನಾನು ಒಳ್ಳೆ ಅಪ್ಪ ಅಮ್ಮ ಅಂತ, ಸಪೋರ್ಟಿವ್ ಅಪ್ಪ ಅಮ್ಮ, ಒಳ್ಳೆ ಫ್ರೆಂಡ್ಸ್, ಆಮೇಲೆ ಕೆಲಸ, ಸೊ ಎಲ್ಲಾನು ತುಂಬಾ ಚೆನ್ನಾಗಿದೆ ನನಗೆ. ಸೊ ಐ ಆಮ್ ಬ್ಲೆಸ್ಡ್. ಟಚ್ವುಡಿಂಗೆ ಇರಲಿ. ನಾವು ಟಚ್ವುಡ್ ಅಂತ. ಓಕೆ, ಸೊ ಅಣ್ಣನ ಕ್ಯಾರೆಕ್ಟರ್ ಮಾಡೋದು ನೀವು ಎಷ್ಟು ಮಟ್ಟಿಗೆ ನೀವು ಇದನ್ನ ಮಾಡಿದ್ದೀರಾ, ಅದಕ್ಕೆ ರಿಸರ್ಚ್ ಮಾಡಿದ್ದೀರಾ ಅಂತ ನಾನು ರಿಸರ್ಚ್ ಮಾಡಿ ನೋಡಿದೆ. ನೀವು ಹಳ್ಳಿಗಳಿಗೆಲ್ಲ ಹೋಗ್ಬಿಟ್ಟು
ಮಾತಾಡ್ಕೊಂಡು ಬಂದಿದ್ದೀರಾ ಅಂತ ನಾನು ಕೇಳ್ಪಟ್ಟೆ, ನಾನು ನೋಡಿದ ಪ್ರಕಾರ. ಸೊ ಅಷ್ಟೊಂದು ರಿಸರ್ಚ್ ಏನಕ್ಕೆ ಮಾಡಿದ್ರಿ ನೀವು? ಬಿಕಾಸ್ ಇವಾಗ ಒಂದು ಅಣ್ಣನ ಕ್ಯಾರೆಕ್ಟರ್ ಅಂತಂದ್ರೆ ನಾವು ಈಸಿಯಾಗಿ ಪ್ಲೇ ಮಾಡಬಹುದು ಅಂತ ನಾನು ಅನ್ಕೊಂಡಿರೋದು. ಅದ್ರಲ್ಲಿ ಏನ್ ಚಾಲೆಂಜಸ್ ಇರುತ್ತೆ ಅಂತ ನನಗೆ ಗೊತ್ತಿಲ್ಲ. ಏನೇನ್ ಚಾಲೆಂಜಸ್ ಇರುತ್ತೆ, ಮತ್ತೆ ಅಣ್ಣ ಆಗಿ ನೀವು ಏನು ಜನಗಳಿಗೆ ಕಾಡಿಸ್ಕೊಳ್ತಾ ಇದೀರಲ್ವಾ, ಇನ್ ರಿಯಲ್ ಲೈಫ್ ಅಲ್ಲಿ ನೀವು ಇದೇ ತರ ಫ್ಯಾಮಿಲಿ ಮ್ಯಾನೇ ಇದ್ದೀರಾ ಅಥವಾ ಹೇಗೆ? ನಿಮ್ದು ಸ್ವಭಾವ ಹೇಗೆ? ನಿಮ್ಮ ಅಣ್ಣ ಆ ಕ್ವಾಲಿಟೀಸ್ ಎಲ್ಲ ನಿಮ್ ರಿಯಲ್ ಲೈಫ್ ಅಲ್ಲೂ ಇದೆಯಾ? ಇದಕ್ಕೆ ಅಂತ ಅಡಾಪ್ಟ್ ಮಾಡ್ಕೊಂಡಿರೋದಾ ಹೇಗೆ? ಇಲ್ಲ, ಇದಾಗಿತ್ತು ನಮ್ಮ ಶಿವು ಮತ್ತೆ ಪಾರು ಮಾತು. ಈ ವಿಡಿಯೋ ನಿಮ್ಗೆ ಹೋಪ್ಲಿ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ನಮ್ಮ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.